ಆಕಾಶವಾಣಿ ಮೈಸೂರು. ಇದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ. ಎಲ್ಲರ ಮನೆಗೂ ಎಲ್ಲರ ಮನಗೂ ವಿಶ್ವಜ್ಞಾನವನ್ನು ನೀಡುವ ವಾಣಿ. ಪ್ರಾಯೋಜಕರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಯಾವುದೇ ಪದವಿ ಕಲಿಯಲು ಇರುವುದು ಮುಕ್ತ ವಿಶ್ವವಿದ್ಯಾನಿಲಯದ ವಾಣಿ. ಕೇಳಿ KSOU ಮುಕ್ತವಾಣಿ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾ H. ರಾಜೇಶ್ವರಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ. ಶ್ರೋತೃಗಳಿಗೆಲ್ಲ ನಮಸ್ಕಾರ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಪ್ರಾಯೋಜಿತ ಬಾನುಲಿ ಸರಣಿ KSOU ಮುಕ್ತವಾಣಿಗೆ ಆತ್ಮೀಯವಾದಂಥ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇರುವ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನೆ ವಿಭಾಗದಲ್ಲಿ ಇರುವಂತಹ ಅಧ್ಯಯನ ಅವಕಾಶಗಳನ್ನು ಕುರಿತು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ಲಿಕ್ಕೆ ಅಂತ ಹೇಳಿ ನಮ್ಮೊಟ್ಟಿಗಿದ್ದಾರೆ ವಿಭಾಗದ ಮುಖ್ಯಸ್ಥರಾದಂತಹ ಡಾ H. ರಾಜೇಶ್ವರಿ ಅವರು. ಮೇಡಮ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಧನ್ಯವಾದಗಳು ಸರ್. ಮೇಡಮ್, MBAದಲ್ಲಿ ಯಾವ ರೀತಿ ವರ್ಗೀಕರಣ ಮಾಡಿರ್ತೀರಿ ಮೇಡಮ್? MBAಗೆ ಅವ್ರು ಯಾರು ಕಾಮನ್ ಸೇರ್ಕೋಬಹುದು. 2ನೇ ವರ್ಷಕ್ಕೆ ಬಂದಾಗ ಸೆಕೆಂಡ್ ಇಯರ್ ಫೀಸ್ ತುಂಬಬೇಕಾದ್ರೆ ಅವ್ರಿಗೆ ಯಾವ ಎಲೆಕ್ಟಿವ್ ಬೇಕೋ ಅದನ್ನ ಅವರು ಆಯ್ಕೆ ಮಾಡ್ಕೋಬಹುದು. ಥರ್ಡ್ ಸೆಮಿಸ್ಟರ್ ಬಂದಾಗ ಆಗ ಒಂದು ಪ್ರಾಜೆಕ್ಟ್ ಕೂಡ ಮಾಡ್ತಾರೆ 4th ಸೆಮಿಸ್ಟರ್ ಅಲ್ಲಿ. ಅಲ್ಲಿ ಅವರು ಅವ್ರ ಸ್ಪೆಷಲೈಸೇಷನ್ ತಕ್ಕನಾಗೇನೆ ಪ್ರಾಜೆಕ್ಟ್ ಮಾಡಬಹುದು. ಮೇಡಮ್, ಈಗ PhD ಮಾಡಬೇಕು, ಸಂಶೋಧನೆ ಮಾಡಬೇಕು ಅಂತ ಏನಾದ್ರೆ ಈ ನಿರ್ವಹಣಾ ಶಾಸ್ತ್ರ ವಿಭಾಗದಲ್ಲಿ ಸಂಶೋಧನೆಯನ್ನ ಯಾವ ರೀತಿ ಮಾಡಬಹುದು? ಕ್ರೈಟೀರಿಯಾಗಳೇನು ಮೇಡಮ್? ಒಂದು ವಿಷಯ ನಾನು ಮೊದಲೇ ಕ್ಲಿಯರ್ ಮಾಡ್ಬಿಡ್ತೀನಿ. PhD ಕಾರ್ಯಕ್ರಮ ಅದು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಅಂತ ಹೇಳಿದಾಗ ತುಂಬಾ ಜನಕ್ಕೆ ಇದು ಡಿಸ್ಟೆನ್ಸ್ ಮೋಡ್ ಪ್ರೋಗ್ರಾಮ್ ಅನ್ನೋ ಒಂದು ಭಾವನೆ ಇರುತ್ತೆ. ಆದ್ರೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಯಾವುದೇ ವಿಶ್ವವಿದ್ಯಾನಿಲಯ ಆದ್ರೂ ಕೂಡ ಡಿಸ್ಟೆನ್ಸ್ ಮೋಡ್ ಅಲ್ಲಿ PhD ಪ್ರೋಗ್ರಾಮ್ ಮಾಡಂಗಿಲ್ಲ. ಹಾಗಾಗಿ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಮಾಡುವಂತ PhD ಕಾರ್ಯಕ್ರಮ ಕೂಡ ಟ್ರೆಡಿಷನಲ್ ಯೂನಿವರ್ಸಿಟಿಗಳಲ್ಲಿ ಯಾವ ರೀತಿಯಾದ PhD ಕಾರ್ಯಕ್ರಮ ನಡೆಯುತ್ತೋ ಅದೇ ರೀತಿಯ PhD ಕಾರ್ಯಕ್ರಮ ನಮ್ಮಲ್ಲೂ ನಡೆಯುತ್ತೆ. 2 ತರ PhD ಇದೆ. ಒಂದು ಪಾರ್ಟ್ ಟೈಮ್ PhD, ಒಂದು ಫುಲ್ ಟೈಮ್ PhD ಅಂತ ಹೇಳ್ತೀವಿ. ಫುಲ್ ಟೈಮ್ ವಿದ್ಯಾರ್ಥಿಗಳು ಯಾವಾಗ್ಲೂ ಪ್ರತಿದಿನ ಯೂನಿವರ್ಸಿಟಿಗೆ ಬಂದು ಅಲ್ಲಿ ಕರೀತಾರೆ. ಪಾರ್ಟ್ ಟೈಮ್ ಅವರು ತಮ್ಗೆ ಯಾವಾಗ ಆಗುತ್ತೆ ಅವಾಗ ಬಂದು ಕರೀತಾರೆ. ಈ ರೀತಿ ಪಾರ್ಟ್ ಟೈಮ್ ಫುಲ್ ಟೈಮ್ ಸಿಸ್ಟಮ್ ರೆಗ್ಯುಲರ್ ಯೂನಿವರ್ಸಿಟಿಗಳು ಇದೆ, ನಮ್ಮಲ್ಲೂ ಇದೆ. ಸೊ ಹಾಗಾಗಿ ಎಲ್ಲ ಒಂದೇ. ನೀವು KSOU ನಲ್ಲಿ ಮಾಡಿದ್ದು ರೀತಿ ಕಡಿಮೆ ದರ್ಜೆದು ಅಂತ ಖಂಡಿತ ಅನ್ಕೋಬಿಡಿ. ಸೊ PhD ಮಾಡ್ಬೇಕಂತ ಹೇಳಿದ್ರೆ ಒಂದು NET ಪಾಸ್ ಆಗಿರ್ಬೇಕು. ಅಂತವರಿಗೆ ನಮ್ಮಲ್ಲಿ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ. ಸಪೋಸ್ ನಂದು NET ಆಗಿಲ್ಲ, ನಾನು ಏನ್ ಮಾಡ್ಲಿ ಅಂತ ಹೇಳಿದ್ರೆ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅದಕ್ಕೊಂದು ಎಂಟ್ರೆನ್ಸ್ ಎಕ್ಸಾಮ್ ನ ಬರಿಬಹುದು. ಎಂಟ್ರೆನ್ಸ್ ಎಕ್ಸಾಮ್ ಬರೆದು ಮಿನಿಮಮ್ 50 ಮಾರ್ಕ್ಸ್ ಅಲ್ಲಿ ತಗೋಬೇಕು. ತಗೊಂಡಿರೋಂಥ ವಿದ್ಯಾರ್ಥಿಗಳನ್ನ ನಾವು ಒಂದು ಇಂಟರ್ವ್ಯೂಗೆ ಕರಿತೀವಿ. ಇಂಟರ್ವ್ಯೂಗೆ ಕರೆದು ಅಲ್ಲಿ ಅವರ ರಿಸರ್ಚ್ ಇಂಟ್ರೆಸ್ಟ್, ಅವ್ರಿಗೆ ನಿಜವಾಗ್ಲೂ ಎಷ್ಟು ಆಸಕ್ತಿ ಸಂಶೋಧನೆ ಮಾಡಕ್ಕೆ, ಎರಡನೇದಾಗಿ ಅವ್ರ ಸಂಶೋಧನಾ ಕ್ಷೇತ್ರ ಯಾವ್ದನ್ನ ಆರಿಸ್ಕೋತಾರೆ. ಯಾಕಂದ್ರೆ ನಮಗೆ ಅವ್ರಿಗೆ ಮಾರ್ಗದರ್ಶನ ಮಾಡಕ್ಕೆ ನಮಗೂ ಅದರ ಪರಿಣಿತಿ ಇರಬೇಕು. ಅವ್ರು ಯಾವ್ದೊಂದು ವಿಷಯ ಆರಿಸ್ಕೊಂಡು ನಮ್ಮಲ್ಲಿ ಯಾರಿಗೂ ಅದ್ರ ಬಗ್ಗೆ ಗೊತ್ತೇ ಇಲ್ಲ ಅಂದ್ರೆ ನಾವು ಗೈಡ್ ಮಾಡಕ್ಕೆ ಫ್ಯಾಕಲ್ಟಿ ಅವರು ಆ ಸಬ್ಜೆಕ್ಟ್ ನ ಬೋಧನೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಹಾಗಾಗಿ ನಾವು ಅವರ ಸಂಶೋಧನಾ ಆಸಕ್ತಿ ಎಷ್ಟು ಮಟ್ಟಿಗಿದೆ, ಅವರಿಗೆ ಅದ್ರ ಬಗ್ಗೆ ಜ್ಞಾನ ಎಷ್ಟು ಮಟ್ಟಿಗಿದೆ, ಎಲ್ಲದನ್ನು ಗಣನೆಗೆ ತಗೊಂಡು ನಾವು ಒಂದು ಸಂದರ್ಶನ ಮಾಡಿ ಒಂದು ಮೆರಿಟ್ ಲಿಸ್ಟ್ ಮಾಡ್ತೀವಿ. ಇದು ಮತ್ತೆ ಎಂಟ್ರೆನ್ಸ್ ಅಂಕ ಎರಡನ್ನೂ ತಗೊಂಡು ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತೀವಿ. ಅದರಲ್ಲಿ ಮತ್ತೆ ವೇಟಿಂಗ್ ಲಿಸ್ಟ್ ಕೂಡ ಇಟ್ಟಿರ್ತೀವಿ. ಇದು ಒಂದು ವಿಷಯ ಅಂತ ಹೇಳಿದ್ರೆ, ಒಂದು ವಿಶ್ವವಿದ್ಯಾಲಯದಲ್ಲಿ UGC ಅವರೇ ಒಂದು PhD ರೆಗ್ಯುಲೇಷನ್ ಅಂತ ಕೊಟ್ಟಿದ್ದಾರೆ. ಅದರ ಅನುಗುಣವಾಗಿ ನಮ್ಮ KSOU ನಲ್ಲಿ ಕೂಡ ಒಂದು ಆರ್ಡಿನೆನ್ಸ್ ಅಂತ ನಾವು ಮಾಡ್ಕೊಂಡಿರ್ತೀವಿ. ಅದು ಎಲ್ಲವೂ ನಮ್ಮ ವೆಬ್ಸೈಟ್ ಅಲ್ಲಿ ಇದೆ, ತಾವು ಬೇಕಾದ್ರೆ ನೋಡ್ಬೋದು. ಅದರಲ್ಲಿ ನಾವು ಕ್ಲಿಯರ್ ಆಗಿ ಹಾಕಿರ್ತೀವಿ. ನಮ್ಮ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಅಸಿಸ್ಟೆಂಟ್ ಪ್ರೊಫೆಸರ್ ಆದ್ರೆ 4 ಜನಕ್ಕೆ ಗೈಡ್ ಮಾಡ್ಬೋದು, ಒಬ್ಬ ಅಸೋಸಿಯೇಟ್ ಪ್ರೊಫೆಸರ್ ಆದ್ರೆ 6 ಜನಕ್ಕೆ ಗೈಡ್ ಮಾಡ್ಬೋದು, ಒಬ್ಬ ಪ್ರೊಫೆಸರ್ ಆದ್ರೆ 8 ಜನಕ್ಕೆ ಗೈಡ್ ಮಾಡ್ಬೋದು. ಆಮೇಲೆ ಒಬ್ಬರಿಗೆ ನಾವು ಗೈಡ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಅವ್ರು ಮಿನಿಮಮ್ 3 ವರ್ಷ ತಗೋತಾರೆ. ಅವ್ರನ್ನ ಮುಗಿಸಿ ಸಬ್ಮಿಟ್ ಮಾಡಿದ ನಂತರವೇ ನಾವು ಹೊಸ ವಿದ್ಯಾರ್ಥಿಯನ್ನು ತಗೊಳಕ್ಕಾಗೋದು. ಹಾಗಾಗಿ ಎಷ್ಟು ವೇಕೆನ್ಸಿ ಇದೆ ಡಿಪಾರ್ಟ್ಮೆಂಟ್ ಅಲ್ಲಿ ಅನ್ನೋದು ನಾವು ಇವಾಗಲೇ ಹೇಳಕ್ಕಾಗಲ್ಲ. 2 ಇರ್ಬೋದು, 3 ಇರ್ಬೋದು. ಸೊ ಎಷ್ಟು ಪೋಸ್ಟ್ ಇದೆ, ಲಭ್ಯ ಇದೆಯಾ ಅಷ್ಟಕ್ಕೆ ಮಾತ್ರ ನಾವು ಇಂಟರ್ವ್ಯೂ ಮಾಡಿ ಸ್ಟೂಡೆಂಟ್ಸ್ ನ ತಗೊಳ್ತೀವಿ. ಈಗ ಬೇರೆ ಎಲ್ಲೋ MBA ಕಲ್ತಿರ್ತಾರೆ, ಅವರು ಇಲ್ಲಿ ಬಂದು PhD ಮಾಡ್ಬೋದು, ಅಥವಾ ಇಲ್ಲಿ MBA ಮಾಡಿದವರು ಬೇರೆ ಯೂನಿವರ್ಸಿಟಿಲೂ PhD ಮಾಡ್ಬೋದು, ಆ ಥರ ಅವಕಾಶಗಳಿದೆ. ಖಂಡಿತ ಸರ್, ಯಾವುದೇ ಯೂನಿವರ್ಸಿಟಿಲಿ ಮಾಡಿದವರು ನಮ್ಮಲ್ಲಿ ಮಾಡ್ಬೋದು. ಐತೆ ನಮ್ಮಲ್ಲಿ ಮಾಡಿದ್ರು
ತುಂಬಾ ಜನ ಹೊರಗೂ ಮಾಡ್ತಾ ಇದ್ದಾರೆ ಸರ್, ಮಾಡೋ UGC ಮಾನದಂಡಗಳ ಪ್ರಕಾರನೇ ನಡೆಯೋದ್ರಿಂದ ಇದರಲ್ಲಿ ಯಾವ ಭೇದ ಭಾವ ಇಲ್ಲ. ಖಂಡಿತ ಇಲ್ಲ ಸರ್. ನಮ್ಮ ವಿದ್ಯಾರ್ಥಿಗಳು ಎಷ್ಟೋ ಜನ MBA ವಿದ್ಯಾರ್ಥಿಗಳು ಹೊರಗಡೆ ಯೂನಿವರ್ಸಿಟಿ ಕೂಡ PhD ಮಾಡ್ತಾ ಇದ್ದಾರೆ ನಮ್ಮ MBA ಮೇಲೇನೆ. ಸೊ ಹಾಗೆ ನಾವು ಹೊರಗಡೆ ಅವ್ರನ್ನು ಕೂಡ ತಗೊಂಡಿದ್ದೀವಿ. ಮೇಡಮ್, ಈ BBA MBA PhD ಕಾರ್ಯಕ್ರಮ ಅಲ್ಲದೆ ನಿರ್ವಹಣಾ ಶಾಸ್ತ್ರ ಅಧ್ಯಯನ ವಿಭಾಗದಲ್ಲಿ ಬೇರೆ ಏನ್ ಕಾರ್ಯಕ್ರಮಗಳಿದೆ ಮೇಡಮ್? ಸರ್, ಈಗ ನಮ್ಮಲ್ಲಿ ಇದನ್ನ ಬಿಟ್ರೆ 3 ಸರ್ಟಿಫಿಕೇಟ್ ಪ್ರೋಗ್ರಾಮ್ ಅಂತ ಇದೆ. ಆಕ್ಚುಲಿ ಹೇಳ್ಬೇಕಂತ ಹೇಳಿದ್ರೆ ಇವನ್ನ ನಾವು ಮುಂಚೆ PG ಡಿಪ್ಲೊಮಾ ಪ್ರೋಗ್ರಾಮ್ ಅಂತ ಕರಿತಾ ಇದ್ವಿ. ಪೋಸ್ಟ್ ಗ್ರಾಜುಯೇಟ್ ಡಿಪ್ಲೊಮಾ ಪ್ರೋಗ್ರಾಮ್ ಅಂದ್ರೆ ಪದವಿಯ ನಂತರ ಮಾಡಿಕೊಳ್ಳುವಂತ 1 ವರ್ಷದ ಕಾರ್ಯಕ್ರಮ ಅಂತ. ಆದ್ರೆ UGC ಅವರು 2018ರಲ್ಲಿ ಹೊಸ ನಿಯಮಗಳು ತಂದಾಗ ಏನ್ ಮಾಡಿದ್ರು, PG ಡಿಪ್ಲೊಮಾ ಕಾರ್ಯಕ್ರಮ 2 ವರ್ಷದಾಗಿರ್ಬೇಕು ಅಂತ ಮಾಡ್ಬಿಟ್ರು. ನಾವು 2 ವರ್ಷದ ಕಾರ್ಯಕ್ರಮ ಮಾಡಕ್ ಹೋದ್ರೆ ಅದು MBAನೇ ಆಗ್ಬಿಡುತ್ತೆ, ಬೇಡ ಅನ್ಬಿಟ್ಟು ಅದ್ರ ಬದಲಿಗೆ ಡಿಪ್ಲೊಮಾ ಅನ್ನೋ ಪದ ಬದಲಿಗೆ ಸರ್ಟಿಫಿಕೇಟ್ ಅನ್ನೋ ಪದನ ನಾವು ಶುರು ಮಾಡಿದ್ವಿ. ಯಾವುದೇ ರೀತಿಯ ಜ್ಞಾನ ನಿಮಗೆ ಬೇಕಂದ್ರೆ ಇದನ್ನ ಖಂಡಿತವಾಗಿ ಇದು ತುಂಬಿಕೊಡುತ್ತೆ ಅಂತ ನಾನು ಹೇಳ್ಬಲ್ಲೆ. ಸಾಧಾರಣವಾಗಿ ಏನಾಗುತ್ತೆ ಅಂದ್ರೆ ನಮ್ಮಲ್ಲಿ ಸಿಂಗಲ್ ಸ್ಪೆಷಲೈಸೇಷನ್ ಇದೆ MBA ನಲ್ಲಿ. ಅಂದ್ರೆ ಮಾರ್ಕೆಟಿಂಗ್ ತಗೊಂಡವರು ಮಾರ್ಕೆಟಿಂಗ್ ಒಂದೇ ಓದಕ್ಕಾಗೋದು, ಕೆಲವರು ಡ್ಯುಯಲ್ ಸ್ಪೆಷಲೈಸೇಷನ್ ಕೇಳ್ತಾರೆ. ಅಂತವ್ರು ಏನ್ ಮಾಡ್ಬೋದು, MBA ನಲ್ಲಿ ಮಾರ್ಕೆಟಿಂಗ್ ತಗೊಂಡ್ರೆ ಇಲ್ಲಿ PG ಡಿಪ್ಲೊಮಾ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬಹುದು. ಈ ರೀತಿ ಅವಕಾಶ ಇದೆ. ಇದು 1 ವರ್ಷದ ಕಾರ್ಯಕ್ರಮ. ನಾವು 3 ಸರ್ಟಿಫಿಕೇಟ್ ಪ್ರೋಗ್ರಾಮ್ ಕೊಡ್ತಾ ಇದೀವಿ. ನಾನು ಈಗ ಹೇಳಿದೆ ಇದು ಡಿಪ್ಲೊಮಾ ಪ್ರೋಗ್ರಾಮ್. ಮೊದಲು ಏನ್ ಡಿಪ್ಲೊಮಾ ಅಂತ ಕೊಡ್ತೀವಿ, ಸರ್ಟಿಫಿಕೇಟ್ ಅಂತ ಹೇಳ್ತೀವಿ. ಸೊ PG ಡಿಪ್ಲೊಮಾ ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಬಿಸಿನೆಸ್ ಅಡ್ಮಿನಿಸ್ಟ್ರೇಷನ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್, PG ಸರ್ಟಿಫಿಕೇಟ್ ಪ್ರೋಗ್ರಾಮ್ ಇನ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಅಂತ 1 ವರ್ಷದ ಕಾರ್ಯಕ್ರಮ ಕೊಟ್ಟಿದ್ದೀವಿ. ಇದು ಸೆಮಿಸ್ಟರ್ ಸ್ಕೀಮ್ ಅಲ್ಲ, ಆನ್ಯುವಲ್ ಮೋಡೇನೆ. ಸೊ ಇವಾಗ ಅಡ್ಮಿಷನ್ ಮಾಡ್ಕೊಂಡೆ 1 ವರ್ಷ ನಂತರ ಹುಡುಗರು ಪರೀಕ್ಷೆಯನ್ನ ಬರೆಯುವಂಥದ್ದು. ಮೇಡಮ್, ಈಗ ಅಲ್ಲದೆ ಲ್ಯಾಟ್ರಲ್ ಎಂಟ್ರಿ ಮೂಲಕ ಇದಕ್ಕೆಲ್ಲ ಅವಕಾಶಗಳಿದೆಯಾ? ಸರ್, ಲ್ಯಾಟ್ರಲ್ ಎಂಟ್ರಿ ಮೂಲಕ ಖಂಡಿತವಾಗ್ಲೂ ಅವಕಾಶ ಇದೆ. ಈಗ ಯಾವುದೋ ರೆಗ್ಯುಲರ್ ಯೂನಿವರ್ಸಿಟಿಗಳಲ್ಲಿ ಹುಡುಗ 1ನೇ ವರ್ಷ BBA ಮುಗಿಸಿ ನಮ್ಮಲ್ಲಿ 2ನೇ ವರ್ಷಕ್ಕೆ ಬರ್ಬೋದು, ಇಲ್ಲ ಮೊದಲನೇ 2ನೇ ವರ್ಷ ಮುಗಿಸಿ ನಮ್ಮಲ್ಲಿ 3ನೇ ವರ್ಷಕ್ಕೆ ಬರ್ಬೋದು. ಅದೇ ರೀತಿಯಾಗಿ ಕೆಲವು ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಅಂತ ಇದು ಮಾಡ್ಕೊಂಡ್ರೆ 2ನೇ ವರ್ಷಕ್ಕೆ ಬರ್ಬೋದು. ಈ ರೀತಿ ಕೆಲವೆಲ್ಲ ಅವಕಾಶಗಳಿದೆ. ಆದ್ರೆ ನಾವು ಕ್ರೆಡಿಟ್ ನ ಕೂಡ ನೋಡ್ತೀವಿ. ಡಿಪ್ಲೊಮಾ ಸೆಕ್ರೆಟರಿಯಲ್ ಪ್ರಾಕ್ಟೀಸ್ ಮಾಡೋರಿಗೆ ಅವಕಾಶ ಇರುತ್ತೆ. ಆದ್ರೆ ನಾವು ಕೆಲವು ಕ್ರೆಡಿಟ್ ನ ನೋಡ್ತೀವಿ, ಕೆಲವು ಸಬ್ಜೆಕ್ಟ್ ನ ನೋಡ್ತೀವಿ. ನಮ್ಮಲ್ಲಿ ಒಂದು ಈಕ್ವಲೆನ್ಸ್ ಕಮಿಟಿ ಅಂತ ಇದೆ. ಆ ಕಮಿಟಿಲಿ ಇಟ್ಬಿಟ್ಟು ಹುಡುಗ ಅದರ ಬೇರೆ ಇನ್ನೊಂದು ಪೇಪರ್ ಎಕ್ಸ್ಟ್ರಾ ಪಾಸ್ ಮಾಡ್ಕೋಬೇಕು ಅಂದ್ರೆ ಅದನ್ನ ಕಂಡೀಷನ್ ಹಾಕ್ಬೋದು. ಆದ್ರೆ ಅಲ್ಲೇ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ಕೊಂಡ್ಬಂದವ್ರಿಗೆ ಏನು ಸಮಸ್ಯೆ ಇಲ್ಲ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಷರತ್ತುಗಳನ್ನು ಪೂರೈಸಿದಲ್ಲಿ ಅಧ್ಯಯನ ಮಾಡಬಹುದು. ಹೌದು ಸರ್, ಡೈರೆಕ್ಟ್ ಅಲ್ಲೇ BBAನೇ ಮಾಡ್ಕೊಂಡ್ ಬಂದಿರೋರಿಗೆ ನಾವು ವಿತೌಟ್ ಎನಿ ಕಂಡೀಷನ್ ಕೊಡ್ತೀವಿ. ಬೇರೆ BCom ಓದ್ಕೊಂಡ್ ಬಂದಿರೋ ಬರ್ಬೇಕಂತ. ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ, ಸಾಮಾನ್ಯವಾಗಿ BBA ಓದ್ತಾ ಇರ್ತಾರೆ, 2 ವರ್ಷ ಓದಿರ್ತಾರೆ, 3ನೇ ವರ್ಷದವರಿಗೆ ಏನೇನೋ ಕಾರಣಗಳಿರ್ಬೋದು, ಅವರ ಎಜುಕೇಶನ್ ಕಂಟಿನ್ಯೂ ಮಾಡ್ಲಿಕ್ಕೆ ಆಗದೆ ಅಂತವ್ರು ಇಲ್ಲಿಗೆ ಬಂದಾಗ ಅವರಿಗೆ ಅವಕಾಶ ಇರುತ್ತೆ. ಖಂಡಿತ ಸರ್ ಇದೆ, ಅವರಿಗೆ ಅಂತವ್ರಿಗೆ ಕೂಡ ಅವಕಾಶ ಇದೆ, ಮಾಡ್ಕೋತಾರೆ. ಸಾಕಷ್ಟು ವಿದ್ಯಾರ್ಥಿಗಳು ಆ ಥರ ಇದ್ದಾರೆ ಸರ್ ನಮ್ಮಲ್ಲಿ. ಮೇಡಮ್, ಈಗ ಇಷ್ಟೆಲ್ಲ ಕೋರ್ಸ್ಗಳನ್ನ ನಿರ್ವಹಣೆ ಮಾಡ್ತಾ ಇದ್ದೀರಿ ನಿರ್ವಹಣಾ ಶಾಸ್ತ್ರ ವಿಭಾಗದಲ್ಲಿ. ಸೊ ಇದಕ್ಕೆ ಅವರಿಗೆ ರೆಗ್ಯುಲರ್ ಕ್ಲಾಸ್ ಅನ್ನೋದು ಇರೋದಿಲ್ಲ ಅಂತ ನೀವು ಆಗಲೇ ಹೇಳಿದ್ರಿ. ಎಷ್ಟೋ ಗಂಟೆಗಳು ಪಾಠ ಮಾಡಬೇಕಾಗ್ತದೆ. ನೀವು ಇಲ್ಲಿ ಇಷ್ಟು ಗಂಟೆಗಳ ಪಾಠಗಳನ್ನ ಅವರು ಅಧ್ಯಯನ ಅನ್ನೋ ರೂಪದಲ್ಲಿ ನೀವು ಅದನ್ನ ನಿಗದಿಪಡಿಸಿದಿರಿ ಅಂತ. ಸೊ ಇವರಿಗೆ ಕಾಂಟ್ಯಾಕ್ಟ್ ಕ್ಲಾಸ್ಗಳನ್ನ ಹೇಗೆ ಮಾಡ್ತೀರಿ, ಸಂಪರ್ಕ ತರಗತಿಗಳನ್ನ? ಸರ್, ಈ ಮೊದಲು ನಾವು ಕಾಂಟ್ಯಾಕ್ಟ್ ಪ್ರೋಗ್ರಾಮ್ಗಳನ್ನ ಬೇರೆ ಬೇರೆ ಊರಲ್ಲಿ ಹೋಗಿ ಮಾಡ್ತಾ ಇದ್ವಿ. ಬೆಂಗಳೂರು, ಧಾರವಾಡ, ಮಂಗಳೂರು ಈ ತರ ಆಫ್ಲೈನ್ ಅಲ್ಲೇ ಮಾಡ್ತಾ ಇದ್ವಿ. ಆದ್ರೆ ಈ ಯೂನಿವರ್ಸಿಟಿ ನಿಯಮಾವಳಿಗಳು ಸೇರಿದಂತೆ ಬೇರೆ ಬೇರೆ ಕಾರಣಗಳಿಂದ ನಾವೇನ್ ಮಾಡಿದ್ವಿ, ಆನ್ಲೈನ್ ಅಲ್ಲೇ ಮಾಡ್ತಾ ಇದೀವಿ ಕ್ಲಾಸ್ಗಳನ್ನ. ನಮ್ಮಲ್ಲಿ ಅಕಾಡೆಮಿಕ್ ಪ್ಲಾಟ್ಫಾರ್ಮ್ ಅಂತ ಇದೆ, ಜೊತೆಗೆ ಅದರಲ್ಲಿ ನಾವು ಟೈಮ್ ಟೇಬಲ್ ಹಾಕಿ ಅವ್ರಿಗೆ ಕೊಡ್ತೀವಿ. ವಿದ್ಯಾರ್ಥಿಗಳಿಗೆಲ್ಲ ಲಿಂಕ್ ಹೋಗುತ್ತೆ, ಅವರು ನಮ್ಮಲ್ಲಿ ಅನುಕೂಲ ಮಾಡ್ಕೊಂಡು ಆ ಟೈಮಿಗೆ ಬರಬಹುದು. ಸದ್ಯಕ್ಕೆ ನಾವು ಆ ರೀತಿ ಮಾಡ್ತಾ ಇದೀವಿ. ಬರೋಕ್ಕಾಗದೇ ಇದ್ದವರಿಗೆ ವಿಡಿಯೋ ಕ್ಲಾಸ್ಗಳನ್ನ ರೆಕಾರ್ಡೆಡ್ ಕ್ಲಾಸ್ ಕೂಡ ಇರುತ್ತೆ, ನೋಡಬಹುದು. ಆಫ್ಲೈನ್ ಕ್ಲಾಸ್ಗಳನ್ನ ಕೂಡ ಮಾಡೋ ಯೋಚನೆಗಳಿದ್ದಾವೆ, ಅದಿನ್ನೂ ಪೂರ್ಣವಾಗಿ ತೀರ್ಮಾನ ಆಗಿಲ್ಲ. ಒಟ್ಟು ಎಷ್ಟು ದಿನಗಳ ಕಾಲ ನಡೆಯುತ್ತೆ ಮೇಡಮ್? ಸರ್, ನಾವು 6 ದಿನಗಳ ಕಾಲ ಕ್ಲಾಸ್ ಮಾಡ್ತೀವಿ ಸರ್. ಒಂದು ಸೆಮಿಸ್ಟರ್ಗೆ 6 ದಿನಗಳ ಕ್ಲಾಸ್. ಅದು ಸರ್ಟಿಫಿಕೇಟ್ ಕೋರ್ಸ್ ಆದ್ರೂ 6 ದಿನ, ಅಂಡರ್ ಗ್ರಾಜುಯೇಟ್ ಪೋಸ್ಟ್ ಗ್ರಾಜುಯೇಷನ್ ಅಂದ್ರೆ 6 ದಿನನೇ. ಆದ್ರೆ ಸರ್ಟಿಫಿಕೇಟ್ ಕಾರ್ಯಕ್ರಮಗಳಿಗೆ ನಮ್ಮಲ್ಲಿ ಯೂನಿವರ್ಸಿಟಿ ನಿಯಮಾವಳಿಗಳ ತರ ಒಂದು ಮಿನಿಮಮ್ ಇಷ್ಟು ಅಡ್ಮಿಷನ್ ಅಂತ ಇರಬೇಕಾಗುತ್ತೆ. ಅಷ್ಟು ಪ್ರವೇಶಾತಿ ಇದ್ರೆ ನಾವು ಕ್ಲಾಸ್ ಮಾಡ್ತೀವಿ, ಇಲ್ಲದೆ ಇದ್ರೆ ಮಾಡೋದಕ್ಕೆ ಸಾಧ್ಯ ಇರೋದಿಲ್ಲ. ಮತ್ತೆ ಈ ಸಿದ್ಧ ಪಾಠಗಳೆಲ್ಲ ಹೇಗೆ ಮೇಡಮ್? ಸರ್, ಈಗ ಸಿದ್ಧ ಪಾಠಗಳನ್ನ ಈಗಾಗಲೇ ನಾವು ಅನೇಕ ಪರಿಣಿತರುಗಳಿಂದ ಬರ್ಸಿದ್ದೀವಿ. ಅದೆಲ್ಲವೂ ನಮ್ಮ ವಿಶ್ವವಿದ್ಯಾಲಯದಲ್ಲಿ ಲಭ್ಯ ಇದೆ. ಕೆಲವೊಂದು ಸೆಮಿಸ್ಟರ್ದ ಪಾಠಗಳು ಮುದ್ರಿತ ರೂಪದಲ್ಲಿ ಲಭ್ಯ ಇದೆ, ವಿದ್ಯಾರ್ಥಿಗಳನ್ನ ಕೊಡ್ತಾ ಇದ್ದಾರೆ. ಕೆಲವೊಂದು ಇನ್ನು ಮುದ್ರಣ ಹಂತದಲ್ಲಿದೆ, ಅಂತವು ಅವರಿಗೆ ನಮ್ಮಲ್ಲಿ ಅಕಾಡೆಮಿಕ್ ಪೋರ್ಟಲ್ ಅಂತ ಇದೆ, ಸಾಫ್ಟ್ ಕಾಪಿ ಸಿಗುತ್ತೆ ಸರ್. ಇದರ ಜೊತೆಗೆ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂತಂದ್ರೆ ಅವರು ಸರ್, ನಾವು ಕೊಡುವಂತ ಮೆಟೀರಿಯಲ್ ನಾವು ಸೆಲ್ಫ್ ಲರ್ನಿಂಗ್ ಮೆಟೀರಿಯಲ್, ಸ್ವಯಂ ಕಲಿಕಾ ಸಾಮಗ್ರಿ ಅಂತ ಕರಿತೀವಿ. ಅದ್ರಲ್ಲಿ ನಾವು ಪ್ರತಿ ಒಂದು ಸಬ್ಜೆಕ್ಟ್ ನ ಪಾಠವನ್ನ 4 ಕ್ರೆಡಿಟ್ ಅಂತ ನಾನು ಈಗಾಗಲೇ ಹೇಳಿದೆ. 4 ಕ್ರೆಡಿಟ್ ಪಾಠಕ್ಕೆ 4 ಬ್ಲಾಕ್ ಇರುತ್ತೆ. ಒಂದೊಂದು ಬ್ಲಾಕ್ ಅಲ್ಲಿ 4 ಯೂನಿಟ್ ಇರುತ್ತೆ. ಒಂದೊಂದು ಯೂನಿಟ್ಗೂ ಕೂಡ ಇದೇ ರೀತಿಯಾದ ಸ್ಟ್ರಕ್ಚರ್ ಅಂತ ಇರುತ್ತೆ. ಅಂದ್ರೆ ಅವ್ರು ಓದಕ್ ಮುಂಚೆ ಅದರಲ್ಲಿ ಆಬ್ಜೆಕ್ಟಿವ್ಸ್ ಅಂತ ಕೊಟ್ಟಿರ್ತೀವಿ. ಅಂದ್ರೆ ಈ ಯೂನಿಟ್ ನೀವು ಓದಿದ್ರೆ ನಿಮಗೆ ಏನ್ ಅರ್ಥ ಆಗುತ್ತೆ. ನೆಕ್ಸ್ಟ್ ಒಂದು ಇಂಟ್ರೊಡಕ್ಷನ್ PTK ಅಂತ ಕೊಟ್ಟಿರ್ತೀವಿ. ಅದಾದ ನಂತರ ನಾವು ವಿವರಗಳನ್ನ ಬಿಡಿಸ್ತಾ ಹೋಗ್ತೀವಿ. ಆಮೇಲೆ ಮಧ್ಯದಲ್ಲಿ ಒಂದೊಂದು ಕ್ವಶನ್ ಕೂಡ ಕೇಳ್ತಾ ಹೋಗ್ತೀವಿ. ಚೆಕ್ ಯುವರ್ ಪ್ರೋಗ್ರೆಸ್ ಅಂದ್ಬಿಟ್ಟು ಒಂದೊಂದು ಕ್ವಶನ್ ಕೇಳ್ತೀವಿ. ಅದಾದ ಮೇಲೆ ಲಾಸ್ಟ್ ಅಲ್ಲಿ ಒಂದು ಸೆಲ್ಫ್ ಅಸೆಸ್ಮೆಂಟ್ ಕ್ವಶನ್, ಇಲ್ಲಿ ಏನ್ ಅರ್ಥ ಆಗಿದೆ ಅಂತ ಕ್ವಶನ್ ಕೇಳ್ತೀವಿ. ಮತ್ತೆ ಅಲ್ಲಿ ಕೀವರ್ಡ್ ಅಂತ ಕೊಡ್ತಾ ಹೋಗ್ತೀವಿ. ಮತ್ತೆ ಕಡೆಯಲ್ಲಿ ರೆಫರೆನ್ಸ್ ಅಂತ
ಕೊಟ್ಟಿರ್ತೀವಿ ಹೆಚ್ಚಿನ ಅಧ್ಯಯನಕ್ಕೆ ಯಾವ್ದು ಓದ್ಬೇಕು ಅಂತ. ಒಂದು ಇಡೀ ಯೂನಿಟ್ ಓದ್ಬಿಟ್ಟು ಟೀಚರ್ ನಿಮ್ಮ ಪಕ್ಕದಲ್ಲಿ ಕುತ್ಕೊಂಡು ಪಾಠ ಹೇಳಿದ ರೀತಿನಲ್ಲೇ ಇರುತ್ತೆ. ಒಂದು ಇಂಟ್ರಾಕ್ಟಿವ್ ಮೋಡಲ್ಲಿ ಪಾಠಗಳೇ ಇರುತ್ತೆ. ಹಾಗಾಗಿ ಒಬ್ಬ ವಿದ್ಯಾರ್ಥಿಗೆ ತನ್ನ ಟೀಚರೇ ಪಕ್ಕದಲ್ಲಿ ಕುತ್ಕೊಂಡು ಹೇಳ್ಕೊಡ್ತಾ ಇದ್ದಾರೆ ಅನ್ನೋ ರೀತಿನಲ್ಲೇ ಇರುತ್ತೆ. ಪ್ಲಸ್ ನಾವು ಅಡಿಷನಲ್ ಆಗಿ ರೆಫರೆನ್ಸ್ ಅಲ್ಲಿ ಕೂಡ ಕೊಟ್ಟಿರ್ತೀವಿ. ಮೇಡಮ್, ಈಗ ಇಷ್ಟೆಲ್ಲ ಹೇಳಿದ್ರಿ, ಮೋಡ್ ಆಫ್ ಲ್ಯಾಂಗ್ವೇಜ್ ಅದು ಯಾವ ಭಾಷೆನಲ್ಲಿ, ಕನ್ನಡದಲ್ಲೂ ಇರುತ್ತಾ, ಇಂಗ್ಲೀಷಲ್ಲಿ ಮಾತ್ರ ಇದೆಯಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ? ಸರ್, ಈಗ ನಾವು ಕನ್ನಡದಲ್ಲೂ ಇದೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಇದೆ. ಆದರೆ ನಾವು BBA ಮತ್ತು MBAಗೆ ನಾವು ಕೊಡೋ ಸಿದ್ಧಪಾಠಗಳು ಇಂಗ್ಲೀಷಲ್ಲೇ ಇದ್ದಾವೆ. ಯಾಕಂದ್ರೆ ಅದು ಕಾರ್ಪೊರೇಟ್ ವರ್ಲ್ಡ್ಗೆ ಹೋಗೋದ್ರಿಂದ ಹುಡುಗರು ಇಂಗ್ಲೀಷ್ ಒಂದು ಅವಶ್ಯವಾದ ಲ್ಯಾಂಗ್ವೇಜ್ ಆಗಿದೆ. ಕನ್ನಡನ ಯಾವ ರೀತಿನಲ್ಲೂ ಕಡಿಮೆ ಅಂತ ಹೇಳ್ತಾ ಇಲ್ಲ, ಆದರೆ ಹೊರಗಡೆ ಹೋದವ್ರಿಗೆ ಇಂಗ್ಲೀಷ್ ಬರಲೇಬೇಕಾಗತ್ತೆ. MBA ಮಾಡಿ ಒಬ್ಬ ಕೆಲಸಕ್ಕೆ ಹೋದವನಿಗೆ ಇಂಗ್ಲೀಷಲ್ಲಿ ಮಾತಾಡೋಕೆ ಬರಲ್ಲ ಅಂದ್ರೆ ಏನ್ MBA ಓದಿದ್ಯಾ, ನಿನಗೆ ಏನ್ MBA ಕೊಟ್ಟಿದ್ದಾರೆ ಅನ್ನೋ ರೀತಿ ಮಾತಾಡ್ತಾರೆ. ಆದ್ರೆ ನೀವು ಪಾಠ ಮಾಡುವಾಗ ಮಾತ್ರ ಅವರಿಗೆ ಅರ್ಥವಾಗುವ ರೀತಿನಲ್ಲೇ ಎರಡೂ ಭಾಷೆನಲ್ಲಿ ಅವರಿಗೆ ಸಾಧಾರಣವಾಗಿ ಇಂಗ್ಲೀಷಲ್ಲೇ ನಾವು ಪಾಠ ಮಾಡ್ತೀವಿ. ಏನಾದ್ರು ಬೇಕಂತ ಬಂದ್ರೆ ಕನ್ನಡ ವಿವರಿಸ್ತೀವಿ. BBA ನಲ್ಲಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಕನ್ನಡ ಎರಡರಲ್ಲೂ ಕೊಡ್ತೀವಿ. ಉತ್ತರನ ಯಾರು MBA ನಲ್ಲೂ ಉತ್ತರ ಕನ್ನಡದಲ್ಲೇ ಬರೆದ್ರು ಕೂಡ ನಾವು ಮೌಲ್ಯಮಾಪನ ಮಾಡ್ತೀವಿ, ಮಾಡಲ್ಲ ಅಂತಲ್ಲ. ಆದ್ರೆ ನಾವೇನ್ ಹೇಳ್ತೀವಿ, ಹುಡುಗರಿಗೆ ಎನ್ಕರೇಜ್ ಮಾಡೋದು ಇಂಗ್ಲೀಷ್ ಮಾಡಿ ಅಂತ. ಆದ್ರೆ ವಿದ್ಯಾರ್ಥಿಗಳೇ ಅವ್ರ ಪರಿಣಿತಿ ಹೊಂದೋದಕ್ಕೆ ಅವ್ರು ಇಂಗ್ಲೀಷ್ ನಲ್ಲೇ ಬರೆದ್ರೆ ಅನುಕೂಲ. ಇಂಗ್ಲೀಷ್ ಅವ್ರಿಗೆ ಅವಶ್ಯಕತೆ. ಅದೇ ಇಂಟರ್ವ್ಯೂ ಹೋದ್ರು ಅವ್ರು ಇಂಗ್ಲೀಷ್ ನ ನೋಡ್ತಾರೆ. ಇವತ್ತು ಖಂಡಿತ ಸರ್ ತುಂಬಾ ಜನ ಹುಡುಗರಿಗೆ ಇಂಗ್ಲೀಷ್ ಅಂತ ಹೆದರ್ಕೋತಾರೆ. ಇಂಗ್ಲೀಷ್ ಅನ್ನೋದು ಒಂದು ಭಾಷೆ ಅಷ್ಟೇ, ಅಷ್ಟೊಂದು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇವತ್ತು AI ಬಂದಿದೆ, ChatGPT ಬಂದಿದೆ, ಪ್ರತಿದಿನ ಅದನ್ನೇ ಇಟ್ಕೊಂಡೇ ತಾವು ಇಂಗ್ಲೀಷ್ ನ ಇಂಪ್ರೂವ್ ಮಾಡ್ಕೋಬಹುದು. ಆ ರೀತಿ ಮಾಡ್ಕೊಳ್ಳೋದು ಒಳ್ಳೇದು ಅಂತ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ. ಮೇಡಮ್, ಇಷ್ಟೆಲ್ಲ ಇದೆ, ಲೈಬ್ರರಿ ಸೌಲಭ್ಯ ಕೂಡ ಸಾಕಷ್ಟು ಉತ್ತಮವಾಗೇ ಇದೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ. ಅದನ್ನು ಕೂಡ ಅವ್ರು ಬಳಸ್ಕೋಬಹುದು ಈ ದಿಸೆನಲ್ಲಿ. ಇದರೊಟ್ಟಿಗೆ ಇಷ್ಟೆಲ್ಲ ಕಲ್ತಾದ್ಮೇಲೆ ಅವರಿಗೆ ಈ ಆಪರ್ಚುನಿಟೀಸ್, ಉದ್ಯೋಗ ಅವಕಾಶಗಳು ಹೇಗೆ ಇರ್ತವೆ? ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಹೇಳ್ದಂಗೆ ಎಷ್ಟೊಂದು ಸೌಲಭ್ಯ ಇದೆ. ಲೈಬ್ರರಿ ಸೌಲಭ್ಯ ಇದೆ, ಬುಕ್ಸ್ ಅಂತ ಇದೆ. ಆನ್ಲೈನ್ ನಲ್ಲೇ ಕೂಡ ಅವ್ರು ನಮ್ಮ ಲೈಬ್ರರಿಗೆ ಬರ್ಬೇಕಂತ ಇಲ್ಲ, ಬುಕ್ಸ್ ಇದೆ, ಬುಕ್ ಗಳು ಮಾಡ್ಕೋಬಹುದು. ಅದೇ ರೀತಿ KSYU ದೃಶ್ಯವಾಹಿನಿ ಚಾನಲ್ ಇದೆ. ದೃಶ್ಯವಾಹಿನಿ ಚಾನಲ್ ಅಲ್ಲಿ ಎಷ್ಟೋ ಲೆಕ್ಚರ್ಗಳನ್ನ ನಾವು ಹಾಕಿದೀವಿ, ಅದನ್ನ ನೋಡ್ಕೋಬಹುದು. ಮತ್ತೆ ನಮ್ಮಲ್ಲೇ ಇರೋ ಮುಕ್ತವಾಹಿನಿನಲ್ಲೂ ಕೂಡ ರೇಡಿಯೋ ಪಾಠಗಳಿದ್ದಾವೆ, ಅದನ್ನು ತಗೋಬಹುದು. ಮತ್ತೆ ನಾವು ಈ ವರ್ಷದಿಂದ ಸರ್ ನಮ್ಮ KSYU ನಲ್ಲಿ ವಿನೂತನವಾಗಿ ಇಂಪ್ಯಾಕ್ಟ್ ಟಾಕ್ ಸೀರೀಸ್ ಅಂತ ಶುರು ಮಾಡೋಣ ಅಂತ ಇದೀವಿ. ಲೀಡರ್ಸ್ ಇನ್ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ವಿಷಯದಲ್ಲಿ ಯಾರು ಪರಿಣಿತರಿದ್ದಾರೆ, ಕಂಪನಿಯಲ್ಲಿ CEOಗಳು, ಮ್ಯಾನೇಜಿಂಗ್ ಡೈರೆಕ್ಟರ್ಗಳನ್ನ ಕೂಡ ಕರೆಸಿ ಅವ್ರ ಜೊತೆಗೆ ಒಂದು ಸಂದರ್ಶನ ತರ ಮಾಡಿ ಅವ್ರಗಳ ಇದನ್ನು ಕೂಡ ಯೂಟ್ಯೂಬ್ ಅಲ್ಲಿ ಹಾಕ್ಬೇಕಂತ ಪ್ಲಾನ್ ಮಾಡಿದೀವಿ. ಸೊ IIT IIM MBAಗಳಲ್ಲಿ ಯಾವ ರೀತಿಯಾದ ಸ್ಕಿಲ್ಗಳನ್ನ ಕೊಡ್ತಾರೋ ಅದೇ ರೀತಿಯಾಗಿ ನಾವು ಕೊಡಬೇಕು ಅನ್ನೋ ಗರಿಷ್ಠವಾದ ಪ್ರಯತ್ನನ ನಾವು ಮಾಡ್ತಾ ಇದ್ದೀವಿ. ಇನ್ನು ಜಾಬ್ನ ವಿಷಯಕ್ಕೆ ಬಂದರೆ ನಮ್ಮಲ್ಲಿ ಸರ್ ನಾನು ಹೇಳಬೇಕಂದ್ರೆ ಆಲ್ಮೋಸ್ಟ್ 70% ಹುಡುಗರು ನಮ್ಮಲ್ಲಿ ಬರೋರು ಆಲ್ರೆಡಿ ಜಾಬಲ್ಲೇ ಇರ್ತಾರೆ ಸರ್. ಸೊ ಹಾಗಾಗಿ ಅವ್ರುಗಳೊಂದು ಪ್ರಮೋಷನ್ನಿಗೆ, ಒಂದು ಬೆಟರ್ ಆಪರ್ಚುನಿಟಿಗೆ ಮಾಡ್ತಾರೆ. ಇನ್ನೊಂದು 30% ಜನ ಜಾಬಲ್ಲಿ ಇಲ್ಲದೆ ಇರ್ಬೋದು. ಬಟ್ ಆದರೆ ಸುಮಾರು ಜನಕ್ಕೆ MBA ಸೇರ್ಕೊಂಡಿದ್ದೀವಿ ಅಂದಾಗಲೇ ಕೂಡ ಜಾಬ್ಗಳು ಸಿಕ್ಕಿರುತ್ತೆ. ಈಗ ನಮ್ಮ ಈ ಕಾರ್ಪೊರೇಟ್ ಉದ್ಯಮಗಳನ್ನು ನಡೆಸ್ತಾ ಇರುವಂಥವ್ರು ಯಾರಾದರೂ ಕ್ಯಾಂಪಸ್ ಸೆಲೆಕ್ಷನ್ಗೆ ಅಂತೇಳಿ ಬಂದಿದ್ದೋ ಆ ಥರದ ಅವಕಾಶಗಳಿದೆಯಾ? ಇದೆ ಸರ್, ನಮ್ಮಲ್ಲಿ ಈಗಾಗಲೇ ಒಂದು ಪ್ಲೇಸ್ಮೆಂಟ್ ಸೆಲ್ ಅಂತ ಇದೆ, ಅವರು ಮಾಡ್ತಾರೆ. ಜೊತೆಗೆ ನಾವು ಕೂಡ MBA ವಿಭಾಗದ ಮುಖ್ಯಸ್ಥರ ಜೊತೆಗೆ ಇಂಡಸ್ಟ್ರಿ ಇನ್ಸ್ಟಿಟ್ಯೂಟ್ ಪಾರ್ಟ್ನರ್ಶಿಪ್ ಸೆಲ್ ಅಂತ ಕೂಡ ಒಂದಿದೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ, ಅದರದ್ದು ಕೂಡ ಸಂಯೋಜಕಿಯಾಗಿದ್ದೀನಿ. ಹಾಗಾಗಿ ನನಗೆ ಮೈಸೂರಲ್ಲಿ CII ಮೆಂಬರ್ ಆಗಿದ್ದೀವಿ, ಕಾನ್ಫೆಡರೇಷನ್ ಆಫ್ ಇಂಡಿಯನ್ ಇಂಡಸ್ಟ್ರೀಸ್ ಮೆಂಬರ್ ಕೂಡ ಆಗಿದ್ದೀವಿ. KSYU ಮೂಲಕ ಪರಿಚಯ ಇರೋದ್ರಿಂದ ನಾವು ಅವ್ರನ್ನ ಕರೆಸ್ತೀವಿ. ಹಾಗಾಗಿ ನಾವು ಹುಡುಗರಿಗೆ ಎಷ್ಟೋ ಸರಿ ಪ್ರಾಜೆಕ್ಟಿಗೆ ಹುಡುಗರು ಬಂದಾಗ ಅವರಿಗೆ ಕಂಪ್ನಿ ರೆಫರೆನ್ಸ್ ಕೊಟ್ಟಿದ್ದೀವಿ, ಜಾಬಿಗೆ ಕೂಡ ಕಂಪ್ನಿ ರೆಫರೆನ್ಸ್ ಕೊಟ್ಟಿದ್ದೀವಿ. ಪ್ರಾಜೆಕ್ಟ್ ಮಾಡಕ್ಕೆ ಹೋದಾಗ ಅಲ್ಲೇ ಅವರ ಪ್ರತಿಭೆಯನ್ನು ಗುರುತಿಸಿ ಅವ್ರಲ್ಲೂ ಕೂಡ ಅವರಿಗೆ ಕೆಲಸ ಸಿಗುವಂತ ಅವಕಾಶಗಳು ತುಂಬಾ ಅದೇ ರೀತಿ ಆಗಿದೆ ಸರ್, ಒಳ್ಳೆ ಪ್ರಾಜೆಕ್ಟ್ ಮಾಡೋರಿಗೆ ಆಗಿದೆ. ಒಳ್ಳೆಯದು ಮೇಡಮ್, ಸಾಕಷ್ಟು ವಿಷಯಗಳನ್ನು ತಿಳಿಸ್ಕೊಟ್ರಿ. ನಮ್ಮ ಕಾರ್ಯಕ್ರಮವನ್ನು ಕೇಳ್ತಾ ಇರುವಂತಹ ವಿದ್ಯಾರ್ಥಿಗಳಾಗಿರಬಹುದು ಅಥವಾ ಶ್ರೋತೃಗಳಾಗಿರಬಹುದು, ನಿರ್ವಹಣಾ ಶಾಸ್ತ್ರವನ್ನ ಅವರ ಒಂದು ಏನ್ ಕೆಲಸ ನಿರ್ವಹಣೆ ಮಾಡ್ತಿದ್ದಾರೆ ಅಲ್ಲಿಗೆ ಅಳವಡಿಸ್ಕೋಬೇಕು, ಅವರು ಇದನ್ನ ನಾನು ಕಲ್ತ್ಕೋಬೇಕು, ಶಿಸ್ತುಬದ್ಧವಾಗಿ ನನ್ನ ಕೆಲಸ ಕಾರ್ಯಗಳನ್ನು ಮಾಡ್ಕೋಬೇಕು ಅಂತ ಇಚ್ಛೆ ಪಟ್ಟಲ್ಲಿ ಸಾಕಷ್ಟು ಒಳ್ಳೊಳ್ಳೆ ಅಧ್ಯಾಪಕರುಗಳಿದ್ದೀರಿ. ಒಳ್ಳೆ ಅವಕಾಶಗಳು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದಲ್ಲಿ ಇದೆ. ಇದನ್ನು ಅವರು ಬಳಸ್ಕೊಳ್ಳಿ, ಪ್ರವೇಶ ಪಡ್ಕೊಂಡು ಅವರು ಕೂಡ ಅವರ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳಿ ಅಂತ ಕೂಡ ನಾವು ಆಶಿಸ್ತಾ ಇಷ್ಟೊತ್ತು ನಮಗೆ ಕಾರ್ಯಕ್ರಮಕ್ಕೆ ಬಂದು ಮಾಹಿತಿ ಮಾಡಿಕೊಟ್ಟಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್, ಇಂಥ ಅವಕಾಶ ಕೊಟ್ಟಿದ್ದಕ್ಕೆ. ಹಾಗೇನೆ ಯಾರಿಗೆ ಆಗಲಿ ಇದ್ರ ಬಗ್ಗೆ ಏನೇ ಸಂದೇಹ ಇದ್ರೂ ನಮ್ಮ KSYU ಹೆಲ್ಪ್ ಲೈನ್ ಇದೆ, ಇಲ್ಲ mbakSYU@yahoo.co.in ಇಮೇಲ್ಗಾದ್ರು ಅಥವಾ KSYU MBA7@gmail.com ಇದಕ್ಕೂ ಕೂಡ ಮೇಲ್ ಕಳಿಸಿದ್ರು ನಾವು ಉತ್ತರ ಕೊಡ್ತೀವಿ ಸರ್. ಸರಿ, ಧನ್ಯವಾದಗಳು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ನಿರ್ವಹಣಾ ಶಾಸ್ತ್ರ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿರುವ ಅಧ್ಯಯನ ಅವಕಾಶಗಳನ್ನು ಕುರಿತು ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ H. ರಾಜೇಶ್ವರಿ ಅವರೊಂದಿಗಿನ ಸಂದರ್ಶನದ 2ನೇ ಭಾಗ ಕೇಳಿದಿರಿ. ಸಂದರ್ಶಕರು ಲಕ್ಷ್ಮೀನಾರಾಯಣ ಎಸ್. KSOU ಮುಕ್ತವಾಣಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಧ್ಯಯನ ಅವಕಾಶಗಳನ್ನು ಕುರಿತ ಪ್ರಾಯೋಜಿತ ಬಾನುಲಿ ಸರಣಿ ಕೇಳಿದಿರಿ. ಕಲಿಯಲು ಇಲ್ಲ ವಯಸ್ಸಿನ ಮಿತಿಯು,
ಜೀವನಕ್ಕಿಲ್ಲ ಯಾವುದೇ ತಡೆಯು. ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಪ್ರಸಾರಾಂಗ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು. ಪುಸ್ತಕ ಪಾಠ, ಅಧ್ಯಾಪಕರ ಪ್ರವಚನ, ಮಾಹಿತಿ ಅಂಗೈಲೇ ಇರುವುದು. ಶೀರ್ಷಿಕೆ ಗೀತೆ ರಚನೆ ಡಾಕ್ಟರ್ ಆರ್ ಸಂತೋಷ್ ನಾಯಕ್. ರಾಗ ಸಂಯೋಜನೆ ಹಾಗೂ ಗಾಯನ ಜಿ ಪುಷ್ಪಲತಾ. ನಿರ್ಮಾಣ ಎನ್ ಕೇಶವಮೂರ್ತಿ. ಕಲಿಯಲು ತಿಳಿಯಲು ಜಗವನು ತಿರುಗಲು ಮುಕ್ತ ವಿಶ್ವವಿದ್ಯಾಲಯವು ನಿಮ್ಮೊಂದಿಗೆ ಇರುವುದು. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.